ಗಣೇಶನ ಮೂರ್ತಿಯನ್ನ ಏಕದಂತಂ ಚತುರ್ಹಸ್ತಂ ಅಂದ್ರೆ ಏಕದಂತ ಉಳ್ಳವನು, ಚತುರ್ಭುಜದವನು ಅಂತ ಹೇಳ್ತಾರೆ. ಪಾಶ ಅಂಕುಶವನ್ನ ಧರಿಸಿದವನು, ಒಂದು ಕೈಯಲ್ಲಿ ಮೋದಕವನ್ನ ಹಿಡಿದವನು, ಇನ್ನೊಂದು ಕೈ ವರಮುದ್ರೆಯಾಗಿರುವವನು, ರಕ್ತವರ್ಣದವನು, ಲಂಬೋದರನು, ಮೋರದಂತಹ ಕಿವಿ ಉಳ್ಳವನು, ಕೆಂಪು ವಸ್ತ್ರವನ್ನ ಧರಿಸಿದವನು, ರಕ್ತ ಚಂದನದ ಲೇಪವನ್ನ ಮೈಗೆ ಹಚ್ಚಿಕೊಂಡವನು, ರಕ್ತ ಪುಷ್ಪಗಳಿಂದ ಅಂದ್ರೆ ಕೆಂಪು ಪುಷ್ಪಗಳಿಂದ ಪೂಜಿಸಲ್ಪಡುವವನು ಅಂತೆಲ್ಲ ಗಣೇಶನ ಮೂರ್ತಿಯನ್ನ ವಿವರಿಸಲಾಗತ್ತೆ. ಗಣೇಶನ ಸಂಪೂರ್ಣ ಮೂರ್ತಿ ಓಂಕಾರ ಅಥವಾ ನಿರ್ಗುಣವನ್ನ ಸೂಚಿಸುತ್ತೆ. ಕೈಯಲ್ಲಿರೋ ಮೋದಕ ಜ್ಞಾನವನ್ನ ಸೂಚಿಸುತ್ತೆ. ಇದನ್ನ ಜ್ಞಾನ ಮೋದಕ ಅಂತ ಕೂಡ ಕರೀತಾರೆ. ಹೇಗೆ ಮೋದಕದ ತುದಿ ಚಿಕ್ಕದಾಗಿರುತ್ತೆ, ಕೆಳಭಾಗ ವಿಶಾಲವಾಗ್ತಾ ಹೋಗತ್ತೋ ಹಾಗೆ ಜ್ಞಾನ ಕೂಡ ಅದರ ಆಳಕ್ಕೆ ಇಳಿದಂತೆ ಅದರ ವಿಶಾಲತೆ ನಮಗೆ ಗೊತ್ತಾಗತ್ತೆ ಅನ್ನೋದನ್ನ ಈ ಮೋದಕ ಸೂಚಿಸುತ್ತೆ. ಮೋದಕ ತೆಂಗಿನಕಾಯಿಯ ರೂಪದಲ್ಲಿರುತ್ತೆ. ಇದು ವಿಘ್ನಗಳನ್ನ, ತೊಂದರೆಗಳನ್ನ ತನ್ನಲ್ಲಿ ಆಕರ್ಷಿಸಿಕೊಳ್ಳತ್ತೆ. ಗಣಪತಿ ಮೋದಕವನ್ನ ತಿಂತಾರೆ ಅಂದ್ರೆ ಅವರು ಭಕ್ತರ ವಿಘ್ನಗಳನ್ನ, ತೊಂದರೆಗಳನ್ನ ನಾಶ ಮಾಡ್ತಾರೆ ಅಂತ ಅರ್ಥ. ಇನ್ನು ಕೈಯಲ್ಲಿರೋ ಅಂಕುಶ ವಿದ್ಯೆ ಕಲಿಯುವಾಗ ಬರೋ ವಿಘಾತಕ ಶಕ್ತಿಗಳನ್ನ ನಾಶಪಡಿಸುತ್ತೆ. ಪಾಶ ಕೆಟ್ಟ ವಿಷಯಗಳನ್ನ ಬಂಧಿಸಿಡುತ್ತೆ. ಸೊಂಟಕ್ಕೆ ಸುತ್ತಕೊಂಡಿರೋ ನಾಗ ಕುಂಡಲಿನಿಯನ್ನ ಸೂಚಿಸುತ್ತೆ. ಮತ್ತೆ ಇಲಿ ರಜೋಗುಣವನ್ನ ಸೂಚಿಸುತ್ತೆ. ಗಣಪತಿ ಇಲಿಯ ಮೇಲೆ ಕೂತ್ಕೋತಾರೆ ಅಂದ್ರೆ ರಜೋಗುಣ ಗಣಪತಿಯ ಹಿಡಿತದಲ್ಲಿದೆ ಅನ್ನೋದನ್ನ ಇದು ಸೂಚಿಸುತ್ತೆ.